ಪರಮಾತ್ಮ ಏನು ಭಾಗ್ಯ ನಿಮಗೆ ಕೊಟ್ಟಿದ್ದಾನ ಅದರನ್ನು ನಮ್ಮ ಸಮಾಜಕ್ಕೆ ಬಳಕೆ ಆಗಲಿಲ್ಲ ಅಂತ ಹೇಳಿದರೆ ಅವನು ಬದುಕಿದ್ರೂ ಸತ್ತಂಗೆ ಅವನು. ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿ ಆಗಬೇಕು. ಎಲ್ಲರೂ ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡುವಂಥ ಒಂದು ಹೆಜ್ಜೆ ನಮ್ಮ ಪಾಷಾ ಅವರು ಮಾಡಿದ್ದಾರೆ. ಪಾಷಾ ಅವರು ಅಂತ ಎಲ್ಲರೂ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಹುಟ್ಟಿದ್ರೆ ಬಹುಶಃ ನಮ್ಮ ಸಮಸ್ಯೆ ಭಾಳ ಬೇಗ ಪರಿಹಾರ ಆಗದಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತಿನ ಮದುವೆಗಳಂದರೆ ಭಾಳ ದುಂದು ವೆಚ್ಚದ ಮದುವೆಗಳು, ಬಡವರಿಗೆ ಇದು ನಿಲ್ಕಿರುವಂಥ ವಸ್ತು ಆಗಿದೆ. ಅಂಥ ಸಂದರ್ಭದಲ್ಲಿ ಬಡವರು ಇರ್ಬೋದು, ಅವನ್ನೆಲ್ಲ ಕರೆಸಿ ತಮ್ಮ ಮಗನ ಮದುವೆ ಜೊತೆಗೆ ಇವತ್ತು ಈ ವಿವಾಹ ಕೂಡ ಆಗ್ತಿರೋದು ಭಾಳ ಒಂದು ಆದರ್ಶ. ಈ ಕಾರ್ಯಕ್ರಮದ ರೂವಾರಿಗಳು ಈ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿರುವಂಥ ಸೈಯದ್ ಅಕ್ಬರ್ ಪಾಷಾ ಅವರೆಲ್ಲ ಸಹೋದರಿಗಳೇ, ಈ ಕಾರ್ಯಕ್ರಮದಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲು ಇಟ್ಬಿಡುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮಾನವಿಯಲ್ಲಿ ಇವತ್ತು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ಆತನ ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಹೊಸ ದಾರಿಯನ್ನು ಅದು ಮಾನವಿಯಿಂದ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿ ಆಗಬೇಕು. ಎಲ್ಲರೂ ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡುವಂಥ ಒಂದು ಹೆಜ್ಜೆ ನಮ್ಮ ಪಾಷಾ ಅವರು ಮಾಡಿದ್ದಾರೆ. ಪಾಷಾ ಅವರು ಅಂತ ಎಲ್ಲರೂ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಹುಟ್ಟಿದ್ರೆ ಬಹುಶಃ ನಮ್ಮ ಸಮಸ್ಯೆ ಭಾಳ ಬೇಗ ಪರಿಹಾರ ಆಗದಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅವ್ರು ಇಟ್ಟಿರುವಂಥ ಹಾದಿ, ಅವ್ರ ವಿಚಾರಗಳು ನಮ್ಮಲ್ಲಿ ಕೂಡ ಬಂದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತೈತೆ. ವಿಶೇಷವಾಗಿ ಇವತ್ತಿನ ಮದುವೆಗಳಂದರೆ ಭಾಳ ದುಂದು ವೆಚ್ಚದ ಮದುವೆಗಳು, ಬಡವರಿಗೆ ಇದು ನಿಲ್ಕಿರುವಂಥ ವಸ್ತು ಆಗಿದೆ. ಅಂಥ ಸಂದರ್ಭದಲ್ಲಿ ಬಡವರು ಇರ್ಬೋದು, ಅವನ್ನೆಲ್ಲ ಕರೆಸಿ ತಮ್ಮ ಮಗನ ಮದುವೆ ಜೊತೆಗೆ ಇವತ್ತು ಈ ವಿವಾಹ ಕೂಡ ಆಗ್ತಿರೋದು ಭಾಳ ಒಂದು ಆದರ್ಶ. ತಮ್ಮ ಮಗನ ಮದುವೆಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ಬೋದಾಗಿತ್ತು. ಅವರು ಎಲ್ಲ ರೀತಿಯಿಂದ ಮಾಡಲಿಕ್ಕೆ ಶಕ್ತಿ ಇದ್ದರೂ ಕೂಡ ನಮ್ಮ ಮಗನ ಮದುವೆ ಜೊತೆಗೆ ಇತರರು ಕೂಡ ಬರಲಿ, ಒಂದು ಆದರ್ಶ ಆಗಲಿ ಅಂತ ಹೊಸ ಒಂದು ಅಧ್ಯಾಯವನ್ನು ಮಾನವಿಯಲ್ಲಿ ಅದನ್ನು ತೆರೆದಿದ್ದಾರೆ. ಇದು ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ನಾವು ಆಶಿಸ್ತಾ ಇನ್ನೂ ಹಲವಾರು ನಮ್ಮ ಶಿವನಗೌಡರವ್ರು ಹೇಳಿದ್ರು, ಅವರು ಮಾಡುವಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮ ಕೂಡ ನಮಗೆಲ್ಲ ಮಾದರಿ ಆಗಿದೆ, ಆದರ್ಶ ಆಗಿದೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಾಷಾ ಅವರನ್ನು ಅವರ ಎಲ್ಲ ಸಹೋದ್ಯೋಗಿಗಳನ್ನು ಅಭಿನಂದಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಇವತ್ತು ಅನೇಕ ನಾಯಕರು ಭಾಗವಹಿಸಿ ತಮ್ಮದೇ ಆದಂಥ ಅನುಭವಗಳನ್ನು ಸಂತೋಷಗಳನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಲಿ ಅಂತ ನಾವು ಆಶೀಭಾವನೆ ವ್ಯಕ್ತ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ಶಕ್ತಿ ಇದೆ ಖಂಡಿತವಾಗಿ. हम आशा करते हैं ऐसा शादी हर साल होना चाहिए, तभी इसका मज़ा सब लोग देखेंगे कि मांडवी में ऐसा काम चल रहा है. और आज समाज में बदलाव बहुत ज़रूरी है. सिर्फ पैसे से हम बदल नहीं सकते हैं, विचार से, आदर्श से, सोच बदलना चाहिए. और खास करके हमारा बच्चा दिल्ली तक देखना चाहिए, हमारा बच्चा भी डॉक्टर होना चाहिए, हमारा बच्चा इंजीनियर होना चाहिए. तभी समाज में बदलाव लाने के लिए हो सकता है. हमारा सरकार का नीति, हमारा सरकार का सोच, सभी लोग ऊपर आना चाहिए. बहुत लोग आपके लिए सिद्धरामैया सरकार के बजट में खास करके अल्पसंख्यक के लिए बहुत प्रोग्राम है, योजना है, उसका लाभ लेना आप चाहिए. ನಮ್ಮ ಸರ್ಕಾರ ಕೂಡ ತಮ್ಮನ್ನು ಆರ್ಥಿಕವಾಗಿ ಮೇಲೆತ್ತಬೇಕು, ಸರ್ಕಾರದ ಎಲ್ಲ ಮುಖ್ಯವಾಹಿನಿಯಲ್ಲಿ ತಾವು ಬರಬೇಕಂತ ನಮ್ಮ ಸರ್ಕಾರದ ಚಿಂತನೆ ಆಗಿದೆ. ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವರು ಕೂಡ ವಿದೇಶಗಳಲ್ಲಿ ಓದಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ ಆಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ,
ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಅಲ್ಪಸಂಖ್ಯಾತ ಶಾಲೆಗಳನ್ನು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡುವಂಥ ಮಹತ್ವದ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ. ಮುಂದೂ ಕೂಡ ತಮ್ಮ ಪರವಾಗಿ ಈ ಸರ್ಕಾರ ಇರ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ ಪಾಷಾ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಲಂತ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾ, ಇವತ್ತೇನು ತಾವು ಹೊಸದಾಗಿ ಸುಮಾರು 121 ಜೋಡಿಗಳು ಹೊಸದಾಗಿ ತಾವೆಲ್ಲ ದಾಂಪತ್ಯ ಜೀವನಕ್ಕೆ ಬರ್ತಾಯಿದ್ರೆ ನಮ್ಮ ವಿನಂತಿ ಇಷ್ಟೇ, ಹಮ್ಮದು ಹಮಾರಿದು ಇರಲಿ ಅಂತೇಳಿ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಮಾನ್ ಅಕ್ಬರ್ ಸಾಹೇಬರು ತಮ್ಮ ಮಗನ ವಿವಾಹವನ್ನು ಸರಳವಾಗಿ ಎಲ್ಲರ ಜೊತೆಯಲ್ಲಿ ಇದನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಅವರು 1 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಸುಮಾರು 111 ಲಗ್ನ ಈಗ ಕಾರ್ಯಕ್ರಮ ನಡೀತಾ ಇದೆ. 120 ಲಗ್ನ ಬಂದರೂ ಕೆಲವರು ನಮ್ಮ ಇಲಾಖೆಯ ಅಧಿಕಾರಿಗಳು 9 ಮಂದಿನ ರಿಜೆಕ್ಟ್ ಮಾಡೋದ್ರ ಮುಖಾಂತರ 111 ಇವತ್ತು ಲೆಕ್ಕ ಆಗ್ತಾಯಿದೆ. ಎಲ್ಲ ಧರ್ಮಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ರಾಜ್ಯದ ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ತಮ್ಮ ವಿವಾಹ ಆಗ್ತಕ್ಕಂಥ ಈ ಶುಭ ಸಮಯದಲ್ಲಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಅಕ್ಬರ್ ಪಾಷಾ ಅವರು ನಮಗೆ ಅವರಿಗೆ ಅನೇಕ ವರ್ಷಗಳಿಂದ ಸಂಬಂಧ ಇದೆ. ಅವರು ನಾನು ಬಂದಂಗೆ ಅವರು ಬೇರೆ ಪ್ರದೇಶದಿಂದ ಈ ಜಿಲ್ಲೆಗೆ ಬಂದು ಅವರು ತಮ್ಮದೇ ಆದಂಥ ವೃತ್ತಿ ಪ್ರಾರಂಭ ಮಾಡಿ ಎಲ್ಲರ ಜೊತೆಯಲ್ಲಿ ಇದ್ದು ತಮ್ಮ ವೃತ್ತಿ ತಮ್ಮ ಧರ್ಮದ ಜೊತೆಯಲ್ಲಿ ಎಲ್ಲ ವಿವಿಧ ಜಾತಿ ಧರ್ಮದವ್ರ ಜೊತೆಯಲ್ಲಿ ಸಹಿತ ಅವರು ಉತ್ತಮವಾಗಿ ಬೆಳೆದು ಬಂದು ಇವತ್ತು ಅವರು ಮಾಡುವಂಥ ಅವರ ವೃತ್ತಿದ ಜೊತೆಯಲ್ಲಿ ತಮ್ಮ ಅನೇಕ ಧರ್ಮ ಕಾರ್ಯಕ್ರಮಗಳಲ್ಲಿ ಇವತ್ತು ಶೈಕ್ಷಣಿಕವಾಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಕಡುಬಡವರಿಗಾಗಿ ಬಡ್ಡಿ ಇಲ್ಲದಂತೆ ದುಡ್ಡು ಕೊಡ್ತಕ್ಕಂಥಕ್ಕೆ ಒಂದು ಬ್ಯಾಂಕನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮಾಡುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಷಾ ಅವರು. ಅವ್ರ ವೃತ್ತಿ ಅವರ ವ್ಯವಹಾರ ಏನೇ ಇರಲಿ ಅವರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಎಲ್ಲರ ಜೊತೆಯಲ್ಲಿ ಅದೇ ರೀತಿಯಾಗಿ ಪ್ರತಿ ವರ್ಷ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಬಡವರಿಗಾಗಿ ಅದು ತಪಾಸಣಾ ಕಾರ್ಯಕ್ರಮ, ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು, ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕಡುಬಡವರಿಗೆ ಕೊಡ್ತಕ್ಕಂಥ ಪುಸ್ತಕಗಳು ಇರ್ಬೋದು. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಧರ್ಮದ ಕಾರ್ಯಕ್ರಮಗಳು ಬಡವರಿಗೆ ಮಾಡುವಂಥ ಒಂದು ವಿಚಾರ ಇರತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಷಾ ಅವರು. ಹಾಗಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇಷ್ಟೆಲ್ಲ ವಧುವರರಿಗೆ ಇವತ್ತು ಅವಕಾಶಗಳು ಕಲ್ಪಿಸಿ ಯಾರಿಗೂ 1 ಪೈಸಾ ಖರ್ಚಿಲ್ಲದಂತೆ, ಯಾಕಂದರೆ ನಾವು ಈಗಾಗಲೇ 15 ದಿವಸದಿಂದ ಏನೇನು ಕೊಡ್ತಾಯಿದ್ದೀವಿ ಅವ್ರಿಗೆ ಅಂತೇಳಿ ನಮಗೆಲ್ಲ ತೋರಿಸಿದ್ದಾರೆ. ಯಾವುದೇ ವಧುವರಿಗೆ ಯಾವುದೇ ತೊಂದರೆ ಆಗಲಾರ್ದಂತೆ ಪೂರ್ತಿ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ದಿಶೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಈ ನಿಕ್ಕನ್ನು ನಿರ್ಧಾರ ಮಾಡಿದ್ದಾರೆ. ಅದು ಇಂಥ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಇದೇ ರೀತಿಯಾಗಿ ಈಗಾಗಲೇ ನಮ್ಮ ನಾಯಕರು ಸತೀಶ್ ಜಾರಕಿಹೊಳಿ ಹೇಳಿದಂತೆ ನಾವು ಅವರಿಗೆ ಮತ್ತೊಂದು ಪ್ರತಿ ವರ್ಷವೂ ಈ ರೀತಿ ಈ ಬಡವರಿಗಾಗಿ ಸರಳ ನಮ್ಮ ವಿವಾಹವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಆ ದೇವರವರಿಗೆ ಶಕ್ತಿ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ವಿವಿಧ ಪ್ರಾಂತಗಳನ್ನು ತಾವೆಲ್ಲ ಬಂದಿದ್ರಿ. ತಾವೆಲ್ಲ ನಮ್ಮ ಹಿರಿಯರು ಹೇಳ್ತಕ್ಕಂಥ ಮಾತುಗಳು, ಗುರುಗಳು ಹೇಳ್ತಕ್ಕಂಥ ನಮ್ಮ ಕುಂಜಿಯವರು ಪ್ರತಿ ವರ್ಷ ಬಂದು ನಮಗೆ ಅನೇಕ ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ಅವರು ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು, ಒಂದಾಗಿ ಸಮಾಜ ಅಭಿವೃದ್ಧಿ ಆಗಬೇಕೆಂಬ ದಿಶೆಯಲ್ಲಿ ನಾವೆಲ್ಲರೂ ಒಂದಾಗಿದ್ವಿ. ಆ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತ ತಮಗೆಲ್ಲರಿಗೂ ಅನುಕೂಲವಾಗುವಂಥ ಅನೇಕ ಯೋಜನೆಗಳು ತರದ ಮುಖಾಂತರ ಇಲ್ಲಿ ಸಹಿತ ನಾವು ಇಂದಿನ ನಮ್ಮ ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದಂಥ ಶಾದಿ ಮಹಲ್ ಮಾಡಿದ್ವಿ. ಅದಕ್ಕೂ ಸಹಿತ ಶ್ರೀಮಾನ್ ಅಕ್ಬರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಇವತ್ತು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಈ ಅಲ್ಪಸಂಖ್ಯಾತರ ಅನುಕೂಲಕ್ಕಾಗಿ ಅವರ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕಂತ ಮಾತನ್ನು ಹೇಳಿ ಇಲ್ಲಿ ಈ ಅತ್ಯಂತ ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರಣಭೂತರಾಗಿರ್ತಕ್ಕಂಥ ಅಕ್ಬರ್ ಪಾಷಾ ಅವ್ರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗುರುಗಳಿಗೂ, ಹಿರಿಯ ನಾಯಕರುಗಳಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಇದು ನನ್ನ ಮಗನ ಲಗ್ನದಲ್ಲಿ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ತಲೆಯಲ್ಲಿ ನಾನೇನು
ಶ್ರೀಮಂತನ ಮನೆಗೆ ಹೋಗಿ ಅಥವಾ ಶ್ರೀಮಂತನ ಹತ್ರ ಹೋಗಿ ನಾನು ಲಗ್ನ ಮಾಡ್ತೀನಿ ಅಂತ ತಿಳಿಬಿಟ್ರೆ ನಾವು ವಧುವರವರೇ. ನಾನು ನಿಮ್ಮ ಅಣ್ಣ ಅಥವಾ ತಮ್ಮ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಗ ನಿಮ್ಮ ಅಣ್ಣಗೆ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟು ನನ್ನ ಜವಾಬ್ದಾರಿ ಅಂತ ತಿಳಿದು ನೀವು ನನ್ನ ಮನೆಗೆ ನೀವು ಯಾವಾಗಲೂ ಬರಬಾರದು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮೈನಾರಿಟಿಯಲ್ಲಿ ನಮ್ಮ ಮುಸ್ಲಿಮರಲ್ಲಿ ಲೈಫ್ನಲ್ಲಿ 8-10 ವರ್ಷದಾಗ ಏನೋ ಒಂದು ಸ್ವಲ್ಪ ಗಳಿಸಿರ್ತಾರೆ, ಅದು 2 ದಿನದಲ್ಲೇ ದುಂದು ವೆಚ್ಚ ಖರ್ಚು ಮಾಡಿಬಿಡ್ತಾರೆ. ಬಂಧುಗಳೇ, ಇದು ಸಮೂಹ ವಿವಾಹ ಆಗಿರ್ಬೋದು ಅಥವಾ ಇಲ್ಲ ನಿಮ್ಮ ಮಸೀದಿಯಲ್ಲಿ ನೀವು ನಿಕಾ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ಗೆ ಕರ್ಕೊಂಡು ನೀವು ಒಲಿಮ ಮಾಡ್ಕೋಬೋದು. ಯಾಕಂತ ಹೇಳಿದರೆ, ಇದೇ ಒಂದು 4 ದುಡ್ಡು ಉಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ, ನಿಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಮುಡಿಪಿಡಿ. ದಯವಿಟ್ಟು ನಮ್ಮ ಜೀವನದಲ್ಲಿ ಸ್ವಲ್ಪ ಸುಧಾರಿಸ್ಬೇಕು. ನಮ್ಮ ಸಾಹೇಬ್ರು ಹೇಳಿದರು, ಸಮಾಜದಲ್ಲಿ ನಮ್ಮ ಮಕ್ಕಳು ಓದಿ ಮುಂದಾದಾಗ ಮಾತ್ರ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತದೆ, ನಾವು ಸಮಾಜದಲ್ಲಿ ಒಂದು ಗೌರವದಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತದೆ. ಇದೇ ಕಾರಣದಿಂದ ನಿಮ್ಮ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ನೀವು ತೆಗೆದುಬಿಟ್ರೆ ದುಂದು ವೆಚ್ಚ ಮಾಡೋದು, ಮಕ್ಕಳ ಭವಿಷ್ಯ ಸಲುವಾಗಿ ಚಿಂತೆ ಮಾಡಿ ತಾವು, ಒಂದನೇದು. ಆಮೇಲೆ ಸಮಾಜದಲ್ಲಿ ಪರಮಾತ್ಮ ಯಾರಿಗೂ ವಿಶೇಷ ಭಾಗ್ಯವನ್ನು ಕೊಡ್ತಿದ್ದಾನೆ. ವಿಶೇಷ ಭಾಗ್ಯ ಅಂದರೆ ಪರಮಾತ್ಮ ಯಾರಿಗೂ ಆರೋಗ್ಯ ಕೊಡ್ತಾನೆ, ಯಾರಿಗೂ ಸಂಪತ್ತಿ ಕೊಡ್ತಾನೋ, ಅಥವಾ ಯಾರು ವಿದ್ಯಾವಂತರಾಗ್ತಾರೋ, ಯಾರು ಬುದ್ಧಿವಂತರು ಆಗ್ತಾರೋ, ಆಮೇಲೆ ಡಾಕ್ಟ್ರ್ ಆಗ್ತಾರಾ, ವಕೀಲರಾಗ್ತಾರಾ, ನಾಯಕರಾಗ್ತಾರಾ, ಇವೆಲ್ಲ ಕೂಡಿ ಪರಮಾತ್ಮ ಏನು ಭಾಗ್ಯ ನಿಮಗೆ ಕೊಟ್ಟಿದ್ದಾನ ಅದರನ್ನು ನಮ್ಮ ಸಮಾಜಕ್ಕೆ ಬಳಕೆ ಆಗಲಿಲ್ಲ ಅಂತ ಹೇಳಿದರೆ ಅವನು ಬದುಕಿದ್ರೂ ಸತ್ತಂಗೆ. ಅವನು ಸಮಾಜದ ಇವೆಲ್ಲ ಭಾಗ್ಯ ಪರಮಾತ್ಮ ನಮಗೆಲ್ಲ ಭಾಗ್ಯ ಕೊಟ್ಟಿದ್ದಾನ, ಅವು ಸಮಾಜದ ಬಳಕೆ ಆಗಬೇಕು. ಅವನು ಬಳಕೆ ಆಗಲಿಲ್ಲ ಅಂದರೆ ಅವನು ಸತ್ರು ಪರವೆಲ್ಲ, ಅವನು ಬದುಕಿದ್ರೂ ಏನು ಉಪಯೋಗ ಇಲ್ಲ. ಇದು ನನ್ನ ಅನಿಸಿಕೆ. ಮತ್ತು ನಿಮ್ಮೆಲ್ಲರಿಗೂ ನನ್ನ ಕರೆಗೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ವಿಶ್ವಾಸವನ್ನು, ನಿಮ್ಮ ಗೌರವವನ್ನು ನಾವು ಯಾವುದೇ ರೀತಿಯಿಂದ ನಿಮಗೆ ಹಾಳು ಮಾಡೋದಿಲ್ಲ. ಆಮೇಲೆ ಎಲ್ಲರ ಹತ್ರ ನನ್ನ ವಿನಂತಿ ಆಗಿರ್ಬೋದು, ನಮ್ಮ ಲಗ್ನದಾಗಲಿ, ನಿಮ್ಮ ಊಟದಲ್ಲಿ ಅಥವಾ ನಿಮ್ಮದಲ್ಲಿ ಕೂಡಲ್ಲಿ ಹೇಳಲ್ಲಿ ಏನಾರ ತಪ್ಪಾಗಿದ್ದರೆ ಅಥವಾ ಏನಾರ ನಮ್ಮ ನ್ಯೂನತೆಗಳು ಆಗಿದ್ದರೆ ನಿಮ್ಮೆಲ್ಲರಿಗೆ ನಾನು ಕ್ಷಮೆ ಕೇಳುತ್ತಾ, ಮತ್ತು ನೀವು ಕ್ಷಮಿಸಿದರೆ ಪರಮಾತ್ಮನನ್ನು ಕ್ಷಮಿಸ್ತಾನೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ತನ್ನ ಮಗನ ಮದುವೆಯ ಜೊತೆಗೆ 121 ಜೋಡಿ ಸಾಮೂಹಿಕ ಮದುವೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಈ ನಾಡಿಗೆ, ಈ ರಾಜ್ಯಕ್ಕೆ ಬಹಳ ದೊಡ್ಡ ಒಂದು ಸಂದೇಶವನ್ನು, ಒಂದು ಮಾದರಿಯನ್ನು ಕೊಟ್ಟಿರುವ ಜನಾಬ್ ಅಕ್ಬರ್ ಪಾಷಾ ಸಾಹಬ್ರವರೇ, ಇವತ್ತು ದಾಂಪತ್ಯಕ್ಕೆ ಪ್ರವೇಶಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಪವಿತ್ರವಾದ ಒಂದು ಕಾರ್ಯಕ್ರಮ ಇದು. ಯಾಕೆಂದರೆ ಕುಟುಂಬ ಜೀವನಕ್ಕೆ ಪ್ರವೇಶಿಸುತ್ತಿರುವ ಒಂದು ಶ್ರೇಷ್ಠವಾದ ಪವಿತ್ರವಾದ ಒಂದು ಕಾರ್ಯಕ್ರಮ. ನಮಗೆಲ್ಲ ಗೊತ್ತಿರುವಂತೆ ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ, ದೇವನ ಬಹಳ ದೊಡ್ಡ ಔದಾರ್ಯ ನಮ್ಮ ಫ್ಯಾಮಿಲಿ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಆರಾಧನೆಗಳ ಬಗ್ಗೆ ಎಷ್ಟು ಮಾರ್ಗದರ್ಶನ ಇದೆಯೋ, ಆರಾಧನೆಗಳ ಬಗ್ಗೆ ಯಾವುದೆಲ್ಲ ಶಿಕ್ಷಣ ಇದೆಯೋ, ಅವುಗಳಿಗಿಂತಲ್ಲ ಹೆಚ್ಚು ಮಾರ್ಗದರ್ಶನ, ಹೆಚ್ಚು ಚರ್ಚೆ ಇರುವುದು ಸಂಬಂಧಗಳ ಬಗ್ಗೆ. ಯಾಕೆಂದರೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ದೊಡ್ಡ ಕೆಲಸ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲಾ ಖುಬಿರುಕುಂ, ನಿಮಗೆ ನಮಾಜ್ಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ
ಶ್ರೇಷ್ಠವಾದ ಒಂದು ಪುಣ್ಯಕರ್ಮವನ್ನು ತಿಳಿಸಿಕೊಡಲೇ ಎಂದು ಪ್ರಶ್ನಿಸಿ ಪ್ರವಾದಿಯವರು ಹೇಳಿದರು, ಇಸ್ಲಾಹು ದಾತಿಲ್ ಬೈನ್, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಬೇಕು. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕಾನ್, ಸಂಬಂಧಗಳು ಕೆಟ್ಟು ಹೋದರೆ ಅದು ಎಲ್ಲ ರೀತಿಯ ನಾಶಕ್ಕೆ ಕಾರಣ ಆಗುತ್ತದೆ ಎಂದು ಪ್ರವಾದಿಯವರು ಕಲಿಸಿಕೊಟ್ಟರು. ಸಂಬಂಧಗಳ ಪೈಕಿ ಬಹಳ ದೊಡ್ಡ ಸಂಬಂಧ ಕುಟುಂಬ ಸಂಬಂಧ ಆಗಿದೆ. ಯಾಕೆಂದರೆ ಕುಟುಂಬ ಎಂಬುದು ಸಮಾಜದ ಅತ್ಯಂತ ಸಣ್ಣ ಯೂನಿಟ್. ಕುಟುಂಬಗಳು ಸೇರಿಯೇ ಒಂದು ಸಮಾಜ ನಿರ್ಮಾಣ ಆಗ್ತದೆ. ನೀವು ಒಂದು ಸಮಾಜವನ್ನು ಸುಧಾರಿಸಲು ಬಯಸುವುದಾದರೆ, ಒಂದು ಸಮಾಜವನ್ನು ನೀವು ತಿದ್ದಲು ಬಯಸುವುದಾದರೆ, ನೀವು ಮಾಡಬೇಕಾದ ಕೆಲಸ ಕುಟುಂಬಗಳ ಸಂಸ್ಕರಣೆ ಆಗಬೇಕು ಎಂಬುದು, ಕುಟುಂಬಗಳ ಸುಧಾರಣೆ ಆಗಬೇಕು ಎಂಬುದು. ಆದ್ದರಿಂದಲೇ ಕುಟುಂಬದ ಸಂಸ್ಕರಣೆ, ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಒಬ್ಬ ವ್ಯಕ್ತಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಮದುವೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಮದುವೆ ಎಂದರೆ ದೇವನ ಹೆಸರಲ್ಲಿ ನೀವು ಮಾಡುವ ಬಲಿಷ್ಠವಾದ ಕರಾರು ಅಂತ. ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಎಂಬ ಪದ 3 ಕಡೆಗಳಲ್ಲಿದೆ, 3 ಕಡೆಗಳಲ್ಲಿರುವುದು. ಮತ್ತು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಈ ಪದ ಪ್ರಯೋಗ ಆಗಿರುವುದು. 2 ಕಡೆಗಳಲ್ಲಿ ದೇವನು ತನ್ನ ಪ್ರವಾದಿಗಳೊಂದಿಗೆ ಮಾಡಿದ ಕರಾರುಗಳ ಬಗ್ಗೆ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಅದೇ ರೀತಿ ಮದುವೆಯ ಬಗ್ಗೆ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್, ನೀವು ದೇವನ ಹೆಸರಲ್ಲಿ ಮಾಡುವ ಬಹಳ ಬಲಿಷ್ಠವಾದ ಕರಾರದು. ಆದ್ದರಿಂದ ದೇವನ ಮೇಲ್ನೋಟ ನಿಮ್ಮ ಈ ಸಂಬಂಧದ ಮೇಲೆ ಇದೆ ಎಂಬ ಎಚ್ಚರಿಕೆ ಯಾವಾಗಲೂ ನಿಮಗೆ ಇರಬೇಕು ಎಂದು ದೇವ ಎಚ್ಚರಿಸಿದ್ದಾನೆ. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನ್ನಲ್ಲಿ ಕುಟುಂಬ ಜೀವನಕ್ಕೆ 3 ಭದ್ರವಾದ ಅಡಿಪಾಯಗಳನ್ನು ಹೇಳಿಕೊಡಲಾಗಿದೆ. ಇದು ಹೇಳಿ ನಾನು ಮುಗಿಸ್ತೇನೆ. ನಿಮ್ಮ ಕುಟುಂಬ ಜೀವನಕ್ಕೆ 3 ಭದ್ರವಾದ ಬುನಾದಿಗಳಿರಬೇಕು. 1ನೇದು ಕುರ್ಆನ್ ಹೇಳಿರುವುದು, ನಿಮ್ಮ ಕುಟುಂಬದಲ್ಲಿ ಸುಕೂನ್ ಇರಬೇಕು ಅನ್, ಶಾಂತಿ ಇರಬೇಕು ಅನ್. ಮನೆ ಅಂದರೆ ಅದು ಚಳಿಯಿಂದ, ಗಾಳಿಯಿಂದ, ಮಳೆಯಿಂದ ನಿಮಗೆ ರಕ್ಷಣೆ ಕೊಡುವ ಸ್ಥಳದ ಹೆಸರು ಅಲ್ಲ. ಅಥವಾ ಮನೆ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಚಹಾ, ಕಾಫಿ ಸಿಗುವ ಸ್ಥಳದ ಹೆಸರಲ್ಲ. ಮನೆ ಅಂದರೆ ನಿಮಗೆ ಶಾಂತಿ ಸಿಗುವ ಸ್ಥಳ, ನಿಮಗೆ ಸುಕೂನು ಸಿಗುವ ಸ್ಥಳ. ಕುರ್ಆನ್ ಹೇಳೋದು ಹಾಗೆ. ನಿಮ್ಮ ಕುಟುಂಬದಿಂದ ನಿಮಗೆ ಶಾಂತಿ ಸಿಗಬೇಕು. ಕುಟುಂಬದಲ್ಲಿ ಶಾಂತಿ ಇರಬೇಕಾದ್ರೆ ಅದಕ್ಕೆ ಇರುವ ಮಾರ್ಗ ಏನು? ಕುಟುಂಬದಲ್ಲಿ ಪ್ರತಿಯೊಬ್ಬರೂ ನನ್ನ ಜವಾಬ್ದಾರಿ ಏನು ಎಂಬುದನ್ನು ತಿಳಿಯುವ, ಅದನ್ನು ನಿರ್ವಹಿಸುವ ಪ್ರಾಮಾಣಿಕತೆ ಇರುವುದಾದರೆ ಮಾತ್ರ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ನನ್ನ ಅಪ್ಪನಿಗೆ ನಾನೇನು ಮಾಡಬೇಕಾಗಿದೆ, ನನ್ನ ಅಮ್ಮನಿಗೆ ನನ್ನಿಂದ ಏನು ಸಿಗಬೇಕು, ನನ್ನ ಪ್ರೀತಿಯ ಪತ್ನಿಗೆ ನನ್ನಿಂದ ಏನು ಸಿಗಬೇಕು, ನನ್ನ ಮಕ್ಕಳಿಗೆ ನನ್ನಿಂದ ಏನು ಸಿಗಬೇಕಾಗಿದೆ, ಅದನ್ನು ನಾನು ಕೊಡುವಲ್ಲಿ ನನಗೆ ನಿಷ್ಠೆ ಇದೆಯೇ ಎಂಬುದು ನಮ್ಮ ಆಲೋಚನೆಯಾದರೆ ಮಾತ್ರ ಒಂದು ಕುಟುಂಬದಲ್ಲಿ ಸುಕೂನ್ ಇರಲಿಕ್ಕೆ ಸಾಧ್ಯ. 2ನೇದಾಗಿ ಕುರ್ಆನ್ನಲ್ಲಿ ಕುಟುಂಬ ಜೀವನದ ಅಡಿಪಾಯ ಹೇಳಲಾದದ್ದು ಮವದ್ದತ್ ಅಂತ. ಮವದ್ದತ್ ಅಂದರೆ ಸಮಗ್ರವಾದ ಪ್ರೀತಿ ಅಂತ. ಅದು ಸಂಪತ್ತನ್ನು ಪ್ರೀತಿಸುವುದಲ್ಲ, ಅದು ಸೌಂದರ್ಯವನ್ನು ಪ್ರೀತಿಸುವುದಲ್ಲ. ಕುಟುಂಬದಲ್ಲಿ ಮನಸ್ಸನ್ನು ಪ್ರೀತಿಸುವ ಮವದ್ದತ್ ಇರಬೇಕು ಎಂದು ಕುರ್ಆನ್ ಹೇಳಿತು. 3ನೇದಾಗಿ ಕುರ್ಆನ್ ಹೇಳುವುದು, ನಿಮ್ಮ ಕುಟುಂಬದಲ್ಲಿ ರಹಮತ್ ಇರಬೇಕು ಅಂತ, ಕರುಣೆ ಇರಬೇಕು. ಎಲ್ಲಿ ಕರುಣೆ ಇರುತ್ತದೆಯೋ ಅಲ್ಲಿ ಆರೈಕೆ, ಶುಶ್ರೂಷೆ ಇರಲಿಕ್ಕೆ ಸಾಧ್ಯ. ಕರುಣೆ ಇಲ್ಲದ ಕಡೆಯಲ್ಲಿ ಆರೈಕೆ ಇರುವುದಿಲ್ಲ, ಕರುಣೆ ಇಲ್ಲದ ಕಡೆಯಲ್ಲಿ ಶುಶ್ರೂಷೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕುಟುಂಬ ಭಾರ ಆಗ್ತದೆ. ವಯಸ್ಸಾದ ನನ್ನ ತಂದೆ ನನಗೆ ಭಾರ ಆಗುವುದು, ರೋಗಿಯಾದ ನನ್ನ ಪತ್ನಿ ನನಗೆ ಭಾರ ಆಗುವುದು, ಅಥವಾ ರೋಗಿಯಾದ ಪತ್ನಿಗೆ ಭಾರ ಆಗುವುದು. ಇದೆಲ್ಲ ಯಾಕೆಂದರೆ ಕರುಣೆ ಇಲ್ಲದಿದ್ದರೆ ನಡೆಯುವ ಅನಾಹುತಗಳು. ಆದ್ದರಿಂದಲೇ ಕುರ್ಆನ್ ಹೇಳಿತ್ತು, ಕುಟುಂಬದಲ್ಲಿ ಕರುಣೆ ಇರಬೇಕು. ಹೀಗೆ ನಿಮ್ಮ ಕುಟುಂಬದಲ್ಲಿ ಪೀಸ್, ಲವ್ ಆ್ಯಂಡ್ ಮರ್ಸಿ, ಇದು 3 ಇರುವುದಾದರೆ ಆ ಕುಟುಂಬದಲ್ಲಿ ಬರ್ಕತ್, ಸಮೃದ್ಧಿ ಇರುತ್ತದೆ ಅಂತ ಕುರ್ಆನ್ ವಿವರಿಸ್ತದೆ. ಸಮೃದ್ಧಿ ಎಂಬುದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇರುವ ವಸ್ತು ಅಲ್ಲ. ಮನಃಶಾಂತಿ ಅಂತ ಒಂದು ಇದೆ ಅಲ್ಲ, ನೆಮ್ಮದಿ ಅಂತ ಒಂದು ಇದೆ ಅಲ್ಲ, ಅದು ದುಡ್ಡು ಕೊಟ್ಟು ಖರೀದಿಸುವ ವಸ್ತು ಅಲ್ಲ. ಅದು ದೇವನ ಕೊಡುಗೆ, ದೇವನ ಔದಾರ್ಯ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಪ್ರೀತಿ ಮತ್ತು ಕರುಣೆಯನ್ನು ಕಾಪಾಡಿಕೊಳ್ಳುವಾಗ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಎಂದು ಕುರ್ಆನ್ ವಿವರಿಸಿಕೊಡುತ್ತದೆ. ಆದ್ದರಿಂದ ಇವತ್ತು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರು ಮತ್ತು ಇಲ್ಲಿ ನೆರೆದಿರುವ ನಾವೆಲ್ಲರೂ, ಯಾಕೆಂದರೆ ನಾವೆಲ್ಲರೂ ಕುಟುಂಬದ ಸದಸ್ಯರು, ನಮ್ಮೆಲ್ಲರ ಕುಟುಂಬವನ್ನು ಶಾಂತಿಯ, ಪ್ರೀತಿಯ, ಕರುಣೆಯ ತಾಣವನ್ನಾಗಿ ಮಾರ್ಪಡಿಸಬೇಕಾದ
ಬಹಳ ದೊಡ್ಡ ಜವಾಬ್ದಾರಿ ನಮಗಿದೆ. ಕುಟುಂಬ ಕೆಟ್ಟು ಹೋದರೆ ಸಮಾಜ ಹಾಳಾಗ್ತದೆ, ಕುಟುಂಬ ಶಿಥಿಲ ಆದರೆ ಸಮಾಜ ಶಿಥಿಲ ಆಗ್ತದೆ. ಆದ್ದರಿಂದ ಕುಟುಂಬದ ಭದ್ರತೆಯನ್ನು, ಸಂತೃಪ್ತಿಯನ್ನು ಕಾಪಾಡಿಕೊಳ್ಬೇಕಾದದ್ದು ನಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ. ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಎಲ್ಲ ಸಂಬಂಧಗಳು ಹಾಳಾಗ್ತದೆ. ಆದ್ದರಿಂದಲೇ ಈ ದಿನದಲ್ಲಿ ಕುಟುಂಬದ ಭದ್ರತೆಯ ಬಗ್ಗೆ, ಕುಟುಂಬದ ಸಂತೃಪ್ತಿಯ ಬಗ್ಗೆ ನಾವೆಲ್ಲ ಹೆಚ್ಚು ಹೆಚ್ಚು ಆಲೋಚಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರ ಕುಟುಂಬ ಜೀವನ ಕರುಣೆ, ಪ್ರೀತಿ ಮತ್ತು ಶಾಂತಿಯಿಂದ ಕೂಡಿದ ಕುಟುಂಬ ಜೀವನವನ್ನು ಸಾಗಿಸಲು ಅವರಿಗೆ ದೇವನು ಅನುಗ್ರಹವನ್ನು ದಯಪಾಲಿಸಲಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಸೈಯದ್ ಅಕ್ಬರ್ ಪಾಷಾ ಸಾಹೇಬ್ರವರನ್ನು ಮತ್ತು ಅವರ ಕುಟುಂಬವನ್ನು ದೇವನು ಇಹಲೋಕದಲ್ಲೂ ಪರಲೋಕದಲ್ಲೂ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.